ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಟಿಕೆಟ್ ವಂಚಿತರಾಗಿರುವ ಎಸ್ಆರ್ ವಿಶ್ವನಾಥ್ ಅವರ ಸಿಟ್ಟು ಇನ್ನೂ ಕಡಿಮೆ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ ಕುತೂಹಲ ಕಾರಣವಾಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಇನ್ನೂ ಮುಗ್ದಿಲ್ವಾ ಭಿನ್ನಮತ? ಸುಧಾಕರ್ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಎಸ್ಆರ್ ವಿಶ್ವನಾಥ್. ಕ್ಷೇತ್ರದಲ್ಲಿ ನಾನು ಸುಧಾಕರ್ ಹೆಸರೇಳಿ ಮತವನ್ನ ಕೇಳಲ್ಲ, ನಾನು ಅಭ್ಯರ್ಥಿ ಸುಧಾಕರ್ ಅಲ್ಲ, ನಮ್ಮ ಅಭ್ಯರ್ಥಿ ಸುಧಾಕರ್ ಅಲ್ಲ, ನರೇಂದ್ರ ಮೋದಿ ನಮ್ಮ ಮೇಲೆ ಯಲಹಂಕ ಮೇಲೆ ಡಿಪೆಂಡ್ ಆಗಬಾರದು, ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚು ಲೀಡನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ಮಾಜಿ ಶಾಸಕ ಎಸ್ಆರ್ ವಿಶ್ವನಾಥ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ರೇಸ್ನಲ್ಲಿ ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರು ಕೂಡ ಇದ್ರು. ಬಟ್ ಸುಧಾಕರ್ ಅವರಿಗೆ ಹೈಕಮಾಂಡ್ ಮಣೆ ಹಾಕ್ತು. ಆಗಿನಿಂದಲೂ ಕೂಡ ಇಬ್ಬರ ನಡುವೆ ಒಂದು ರೀತಿಯ ಮುನಿಸು ಸಂಘರ್ಷ ಇತ್ತು. ಅದಾದ ಮೇಲೆ ರಾಜ್ಯ ಬಿಜೆಪಿಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಎಸ್ಆರ್ ವಿಶ್ವನಾಥ್ ಅವರ ನಿವಾಸದಲ್ಲಿ ಆಯೋಜನೆ ಮಾಡಿದ್ರು. ಅದಕ್ಕೆ ಸುಧಾಕರ್ ಅವರು ಬಂದ್ರು. ಎಲ್ಲವೂ ಕೂಡ ಸರಿ ಹೋಯ್ತು ಅನ್ನುವ ರೀತಿಯಲ್ಲಿ ಪೋರ್ಟ್ರೇ ಮಾಡಲಾಗಿತ್ತು. ಬಟ್ ಈಗ ಎಸ್ಆರ್ ವಿಶ್ವನಾಥ್ ಮತ್ತೊಮ್ಮೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ, ಆಕ್ರೋಶದ ನುಡಿಗಳನ್ನಾಡಿದ್ದಾರೆ. ಈ ಮೂಲಕ ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಭಿನ್ನಮತ ಶಮನವಾಗಿಲ್ವಾ ಅನ್ನುವಂತಹ ಪ್ರಶ್ನೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿರುವಂಥದ್ದು. ಆ ಥರ ಅನುಮಾನ ಇಲ್ಲ ಅಂತ ಇದ್ದರೆ ಅವ್ರು ಯಾರನ್ನ ಕರ್ಕೊಂಬಂದು ಕ್ಯಾನ್ವಾಸ್ ಮಾಡಲಿ. ಇವತ್ತು ನೀವು ನೋಡಿರ್ಬೋದು, ಬರೀ 2 ದಿನದಲ್ಲಿ ನಾವು ಬರೀ ಮೆಸೇಜ್ ಹಾಕಿ ಪ್ರಮುಖ ಕಾರ್ಯಕರ್ತರನ್ನು ಕರೆಸಿರ್ತಕ್ಕಂಥದ್ದು. ಸಾಮಾನ್ಯ ಜನರಲ್ಲ ಇವರೆಲ್ಲ ಕೂಡ ಒಬ್ಬೊಬ್ಬರು ಕೂಡ ಬೂತಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂಥದ್ದು. ಸೊ ಅದಕ್ಕೆ ಇರೋದನ್ನು ಹೇಳಬೇಕು, ವಾಸ್ತವ ಹೇಳಬೇಕು ಅದರ ಕಡೆಗೆ. ಮತ್ತು ನಮ್ಮ ಮೇಲೇ ಯಲಹಂಕದ ಮೇಲೇ ಭಾಳ ಡಿಪೆಂಡ್ ಆಗಲು ಕೂಡ ಇರಬಾರ್ದು. ಚಿಕ್ಕಬಳ್ಳಾಪುರದಲ್ಲಿ ಲೀಡ್ ತೊಗೊಂಡ್ಲಿ ಫಸ್ಟ್ ಅವರು. ಯಲಹಂಕ 1 ಲಕ್ಷ ಕೊಡ್ತಾರೆ, 1 ಲಕ್ಷ ಕೊಡ್ತಾರೆ, ಅವೆಲ್ಲ ಅಷ್ಟು ಸುಲಭ ಅಲ್ಲ. ಅವ್ರು ಹೇಳಿದಷ್ಟು ಸುಲಭ ಆಗಲ್ಲ. ಯಾಕಂದರೆ ನರೇಂದ್ರ ಮೋದಿಜಿಯವ್ರ ಜೊತೆಯಲ್ಲಿ ವ್ಯಕ್ತಿನೂ ಕೂಡ ನೋಡ್ತಾರೆ. ಅದನ್ನೇ ನಾನು ನೇರವಾಗಿ ಹೇಳಿರ್ತಕ್ಕಂಥದ್ದು. ಯಾಕಂದರೆ ಕಾರ್ಯಕರ್ತರ ಮುಂದೆ ಹೇಳ್ಬೇಕಾಯ್ತು, ನಾನು 4 ಗೋಡೆ ಮಧ್ಯೆ ಮಾತಾಡಿರ್ತಕ್ಕಂಥದ್ದು. ಅವರ ಸ್ವಭಾವವನ್ನು ತಿದ್ಕೊಳ್ಬೇಕು. ನಮ್ಮ ಮನೆ ಬಾಗಿಲು ಬರ್ರಿ ಹೃದಯ ತೆಗೆದಿದೆ ಅಂತಂದರೆ ಇದ್ದಾಗ ಏನು ಮಾಡೋರು ಅಂತೇಳಿ ಗೊತ್ತು. ಅದಕ್ಕೆ ನಮ್ಮವ್ರಿಗೆ ಹೇಳಿದೆ, ಅದಕ್ಕೆ ನಾನು ಜವಾಬ್ದಾರನಲ್ಲ. ನೀವೇನಾದರೂ ಇತ್ತು ಅಂದರೆ ನಾಳೆ ಗೆದ್ದಾಗ ಕೆಲಸ ಮಾಡಿಕೊಟ್ಟಿಲ್ಲ, ಮನೆ ಬಾಗಿಲು ಬಿಟ್ಟಿಲ್ಲ ಅಂದರೆ ನಾನು ಜವಾಬ್ದಾರಿ ಅವರಲ್ಲ. ಇವತ್ತು ನಾನು ಮಾಡೋವಂಥದ್ದು ನರೇಂದ್ರ ಮೋದಿಯವ್ರ ಹೆಸರು ಹೇಳೇ ಮಾಡೋದು. ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಸುಧಾಕರ್ ಅಂತ ಹೇಳಿಲ್ಲ ನಾನು, ನರೇಂದ್ರ ಮೋದಿಯವರು ಬಿಜೆಪಿ. ಯಾಕಂದರೆ ನಮಗೆ ಇವತ್ತು ರಾಜಕೀಯವಾಗಿ ನಮಗೆ ಬುನಾದಿಯಾಗಿ ಕೊಟ್ಟಿರೋದು, ನಮಗೊಂದು ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಆ ಪಕ್ಷ. ಮತ್ತು ನಾವು ಸೀಟ್ ಸಿಗಲಿಲ್ಲ ಅಂತಾಗಲಿ, ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತೇಳಿ ಇನ್ನೊಬ್ಬರು ಮನೆ ಬಾಗಿಲು ಕದ ತಟ್ಟೋರು ಅಲ್ಲ, ನಾವು ಬಕೆಟ್ ಹಿಡಿಯೋರು ಅಲ್ಲ.